ಶ್ರೀ ಗುರುಭ್ಯೋ ನಮಃ. ಗ್ರಾಚಾರ ಪರಿಹಾರ ಚಾನಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಈ ವಾರ ಒಂದು ಶುಭ ಸುದ್ದಿ ಏನಂದರೆ, ರೋಗಿಗಳೇನಾದರೂ ಇದ್ದರೆ, ಅಂದರೆ ಕಾಯಿಲೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಅವರಿಗೆ ಈ ವಾರ ಸಂಕಟದ ರೋಗದಿಂದ ಗುಣಮುಖರಾಗ್ತಕ್ಕಂತಹ ಸಾಧ್ಯತೆಗಳು 90% ಅಂತ ಹೇಳ್ಬೋದು. ಹಾಗೆಯೇ ಇನ್ನು ಆರೋಗ್ಯವಾಗಿ ನೀವು ದೇಹಾರೋಗ್ಯ ಚೆನ್ನಾಗೇ ಇರುತ್ತೆ, ಆದರೂ ಮನಸ್ಸಿನ ಒಂದು ಸ್ವಾಸ್ಥ್ಯ ಸ್ವಲ್ಪ ಕಡಿಮೆ ಇರುತ್ತೆ, ಚಿತ್ತ ಚಾಂಚಲ್ಯ ಅಂತ ಹೇಳ್ಬೋದು. ಈ ಕೆಲಸ ಮಾಡೋದು, ಆ ಕೆಲಸ ಮಾಡೋದು, ಯಾವ ಕೆಲಸನೂ ಮಾಡೋಕ್ಕಂತೂ ಆಗಲ್ಲ, ಮನಸ್ಸಿರೋದಿಲ್ಲ. ಅಂದರೆ ಯಾವುದೇ ಒಂದು ಕೆಲಸದ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡೋಕ್ಕಾಗ್ದಲೇ ಒಂದು ರೀತಿ ಪರದಾಡೋ ಹಾಗಾಗುತ್ತೆ. ಸುಖ ಹಾನಿ, ಯಾವ ಸುಖನೇ ಇಲ್ವಲ್ಲಪ್ಪ ನಮಗೆ, ಏನು ಕಷ್ಟ ಶುರುವಾಗಿರೋದು ಹಾಗೆಲ್ಲ ಅಂತ ಅನಿಸುತ್ತೆ. ಮತ್ತು ವಂಚನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ. ಯಾರೇ ನಿಮ್ಮ ಒಂದು ಬಳಗದವರು ಇರಬಹುದು, ಇಂಟ್ರೆಸ್ಟ್ ಇರಬಹುದು, ಶ್ಯೂರಿಟಿ ಹಾಕಿ ಅಂತ ಹೇಳ್ಬೋದು, ಅಥವಾ ಯಾರ ಮುಖಾಂತರನಾದರೂ ಸಾಲ ಕೊಡಿಸು ಅಂತ ಹೇಳಿ ಚೀಟಿ ಹಾಕಕ್ಕೆ ಹೋಗಿ, ಹೀಗೆಯೇ ಅನೇಕ ರೀತಿಯಲ್ಲಿ ವಂಚನೆಗೆ ನೀವು ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಇದೆ. ಆಯಿತಾ, ಮನಸ್ಸೊಂದು ಕಡೆ ನೀವೊಂದು ಕಡೆ ಅನ್ನೋ ಥರ ಎಲ್ಲ ಆಗಿಬಿಡುತ್ತೆ. ಇನ್ನು ಬಂಧುಗಳ ಜೊತೆ ಕಲಹ ಇದೆ ಈ ವಾರ, ಹುಷಾರಾಗಿರಿ. ಏಕೆಂದರೆ ನಾವು ಜಗಳ ಮಾಡ್ಕೊಳ್ಳೋದು ಇಷ್ಟು ಹೊತ್ತು, ಆದರೆ ಅದನ್ನು ಮತ್ತೆ ಕೂಡಿಸ್ಕೊಳ್ಳೋದು ಬಹಳನೇ ಕಷ್ಟ. ಹೀಗಾಗಿ ಬಂಧುಗಳ ಜೊತೆ ಕಲಹ ಯಾವುದಕ್ಕೆ ಅನ್ನೋದನ್ನು, ಯಾವುದ್ರ ಮೇಲೆ ಅನ್ನೋದು ಅದು ಕೂಡ ಮುಖ್ಯವಾಗುತ್ತೆ. ಆಸ್ತಿ ಕಲಹ ಇರಬಹುದು, ಅಥವಾ ಏನು ಮಾತಿನ ಮೇಲೆ ಅವ್ರು ಹಾಗಂದರು ಇವ್ರು ಹಾಗಂದರು ಅಂಥೇಳಿ ಇಂತಹ ಒಂದು ಕಾರಣಗಳೆಲ್ಲ ಇರುತ್ತೆ. ಹೀಗಾಗಿ ಯಾವ ಕಾರಣ ಇದೆ, ಇದಕ್ಕೆ ಜಗಳ ಅಗತ್ಯನೇ ಇದೆಯಾ ಏನು ಅಂತ ತಿಳ್ಕೊಂಡು ಆಮೇಲೆ ನೀವು ಜೋರಾಗಿ ಮಾತನಾಡಿ ಅಂತ ಹೇಳಬಹುದು. ಮತ್ತು ಏನಂತಂದರೆ, ಕೆಲವರಿಗೆ ಇಷ್ಟಸಿದ್ಧಿ, ಸಂತೋಷ ಇದು ಕೂಡ ಕೊನೆಯ ವಾರದಲ್ಲಿ ಸಿಗುತ್ತೆ. ಅಂದರೆ ನೀವು ಅಂದ್ಕೊಂಡಂತಹ ಕೆಲಸಗಳು ಆಗಿ ಸಕಲ ಕಾರ್ಯಗಳು ಕೈಗೂಡುತ್ತವೆ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಮಾಡಿಕೊಂಡಂತಹ ಸಂಕಲ್ಪ ಕೂಡ ಈ ವಾರದ ಕೊನೆಯಲ್ಲಿ ನಿಮಗೆ ಆಗ್ತಕ್ಕಂತಹ ಸಾಧ್ಯತೆಗಳಿವೆ. ಆದಾಗ್ಯೂ ಸಂಕಟವೇ ಹೆಚ್ಚಾಗಿರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಪರಿಹಾರವನ್ನು ನೋಡ್ಕೊಳ್ಬೇಕಾಗುತ್ತೆ. ಈಗ ಒಂದು ಸುಭಾಷಿತ ಇದೆ, ಏನು, ಧೀರಾಹ ಶೋಕಂ ತರಿಷ್ಯಂತಿ ಅಂತ ಹೇಳಿ. ಧೀರಾಹ ಶೋಕಂ ತರಿಷ್ಯಂತಿ ಅಂದರೆ ಧೀರರಾದವರು, ಅಂದರೆ ಮನಸ್ಸನ್ನು ಒಂದು ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥವರು ಶೋಕವನ್ನು ದಾಟಿ ಮುಂದೆ ಹೋಗ್ತಾರೆ, ಯಶಸ್ಸನ್ನು ಗಳಿಸ್ತಾರೆ ಅನ್ನೋ ಮಾತಿದೆ. ಹೀಗಾಗಿ ಮೇಷರಾಶಿಯವರು ಬಹಳ ಬುದ್ಧಿವಂತರು, ಸಾಕಷ್ಟು ಜ್ಞಾನವನ್ನು ಹೊಂದಿರತಕ್ಕಂಥವ್ರು. ಅಂದರೆ ಪ್ರತಿಯೊಂದು ವಿಷಯದಲ್ಲೂ, ಒಂದಲ್ಲ ಒಂದು ವಿಷಯದಲ್ಲಿ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಯಾವಾಗಲೂ ಚಿಂತನೆಯನ್ನು ಮಾಡ್ತಾ ಇರ್ತೀರಿ. ಹೀಗಾಗಿ ಆ ರೀತಿಯ ಚಿಂತನೆಯ ಕಡೆಗೆ, ಜ್ಞಾನವನ್ನು ಸಂಪಾದಿಸುವಂತಹ ಕಡೆಗೆ ನಿಮ್ಮ ಮನಸ್ಸಿರಲಿ. ಆದಷ್ಟು ಸಂಕಟದಿಂದ ದೂರವಿರಿ ಅಂತ ಹೇಳ್ತಾ, ಒಂದು ವೇಳೆ ಸಾಧ್ಯವೇ ಇಲ್ಲ ನಮ್ಮ ಕೈಲಿ ಸಂಕಟದಿಂದ ಪಾರಾಗೋದಕ್ಕೆ ಸಾಧ್ಯವೇ ಇಲ್ಲ, ಇದಕ್ಕೆ ದೈವಿಕ ಪರಿಹಾರ ಏನಾದರೂ ಇದೆಯಾ ಬೇಕು ಅಂತ ಹೇಳೋದಾದರೆ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.